ಸೂಪರ್ ಆಗಿದೆ ನಿಜವಾಗ್ಲು. ಹೌದಾ? ಫಸ್ಟ್ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಿಜ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಹೇಳ್ತಾರೆ ವಿದ್ಯಾ, ತುಂಬಾನೇ ಚೆನ್ನಾಗಿದೆ. ಹಾಯ್ ವಿದ್ಯಾ, ಏನೋ ತುಂಬಾನೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಏನ್ ಪ್ಲಾನ್ ಇವತ್ತು? ಲೆಮನ್ ರೈಸ್. ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ವಾ? ಹೌದು, ಕಡಿಮೆ ತುಂಬಾ ಕಾಣ್ತಿದೆ. ಬೇಗ. ಸರಿ, ಹಾಗಿದ್ರೆ ಏನೇನು ಇಟ್ಕೊಂಡಿದ್ದೀರಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀರಾ? ಲಿಂಬೆಹಣ್ಣು ಇಟ್ಕೊಂಡಿದ್ದೀನಿ, ಒಂದು 4 ಮೆಣಸಿನ್ಕಾಯಿ, ಕರಿಬೇವು, ಅರಿಶಿನ ಪುಡಿ, ಸಾಸಿವೆ, ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಮಾಡೋಣ. ಸ್ವಲ್ಪ ಬಿಸಿ ಆಗಿದೆ. ಓಕೆ, ಎಣ್ಣೆ ಪಾತ್ರೆ ತುಂಬಾ ದೊಡ್ಡದಿದೆ ನಿಮ್ದು. ಹೌದು, ಇವಾಗ ಸ್ವಲ್ಪ ಬಿಸಿ ಆಗಿದೆ. ಓಕೆ, ಇವಾಗ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಅಲ್ವಾ? ಹೌದು ಹೌದು, ಅದು ಅನ್ನ ಎಷ್ಟಿದೆ ಅದ್ರ ಮೇಲೆ ನೋಡ್ಕೊಂಡು ಹಾಕೋಬೇಕು. ತುಂಬಾ ಎಣ್ಣೆ ಅದು ತಿನ್ನಕ್ಕಾಗಲ್ಲ. ಹೌದು ಹೌದು ಹೌದು. ಎಣ್ಣೆ ಸ್ವಲ್ಪ ಕಾದಿದೆ. ಇವಾಗ ನಾನು ಶೇಂಗಾ ಹಾಕ್ತಾ ಇದ್ದೀನಿ. ಓಕೆ, ಮೊದಲಿಗೆ ಶೇಂಗಾ ಹಾಕೊಳ್ತಿದ್ದೀರಾ? ಹೌದು. ಶೇಂಗಾ ಸ್ವಲ್ಪ ಕೆಂಪಾಗ್ಲಿ. ಓಕೆ, ಆಮೇಲೆ ಕಡಲೆಬೇಳೆ ಹಾಕೋಣ. ಇವಾಗ ಸ್ವಲ್ಪ ಕೆಂಪಾಗಿದೆ. ಇವಾಗ ಕಡಲೆಬೇಳೆ ಹಾಕೋಣ. ಕಡಲೆಬೇಳೆ ಸ್ವಲ್ಪ ಕೆಂಪಾದ್ಮೇಲೆ ಉದ್ದಿನಬೇಳೆ ಹಾಕೋಣ. ಓಕೆ, ಅದು ನೀವು ಯಾವ ತರ ರೇಷಿಯೋ ತಗೊಂಡಿದ್ದೀರಾ? ಅಂದ್ರೆ ಎಷ್ಟು ಕಡಲೆಬೇಳೆಗೆ ಎಷ್ಟು ಉದ್ದಿನಬೇಳೆ, ಆ ರೀತಿ ರೇಷಿಯೋ ಏನು ತಗೊಂಡಿಲ್ಲ? ಯಾವುದೇ ರೇಷಿಯೋ ಹಾಕ್ಬೇಕು ಅಂತ? ರೇಷಿಯೋ ಅಂತಲ್ಲ, ಶೇಂಗಾ ಒಬ್ಬೊಬ್ರು ಜಾಸ್ತಿ ಹಾಕಿದ್ರೆ ಇಷ್ಟಪಡ್ತಾರೆ, ಒಬ್ರು ಶೇಂಗಾನೇ ಇಷ್ಟಪಡಲ್ಲ. ಓಕೆ ಓಕೆ. ಸೊ ಕಡಲೆಬೇಳೆ ಎಲ್ರಿಗೂ ಹಲ್ಲಿ ಶೇಂಗಾ ಸಾಮಾನ್ಯ ಜಾಸ್ತಿ ಹಾಕಿದ್ರೆ ಇಷ್ಟಪಡ್ತಾರೆ ಹೇಳಿ ಸ್ವಲ್ಪ ಜಾಸ್ತಿ ಶೇಂಗಾ ಹಾಕಿದ್ದೀರಾ ಅಷ್ಟೇ. ಕಡಲೆಬೇಳೆ ಒಂದಿಷ್ಟು ಜನ ಹಾಕಲ್ಲ, ಯಾಕಂದ್ರೆ ಒಬ್ಬೊಬ್ಬರ ಮನೆಯಲ್ಲಿ ವಯಸ್ಸಾದವ್ರಿಗೆ ಹಲ್ಲಿಗೆ ಬರಲ್ಲ ಅಂತ. ಸೊ ಹಾಗೆ. ಸೊ ಈಗ ಉದ್ದಿನ ಬೇಳೆನೂ ಹಾಕಿದ್ರಿ. ಉದ್ದಿನಬೇಳೆ ಸರಿ. ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಹಸಿ ಮೆಣಸಿನಕಾಯಿ ಹಾಕಿ. ಮತ್ತೆ ಈಗ ಹಾಕೊಂಡಿರ್ತೀರಾ? ನೀರು ಹಾಕ್ತೀವಲ್ಲ, ಬೇಗ ಬೇಗ ಹಾಕೋಬೇಕಿದ್ದು. ಇವಾಗ ಹೌದು. ಇವಾಗ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಒಂದು ಟೀ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೆ ನಾನು ಅಷ್ಟು ಅನ್ನಕ್ಕೆ. ಅದು ನಿಮ್ದು ನೋಡ್ಕೊಂಡು ಹಾಕೋದು, ನಿಮ್ದು ಕ್ವಾಂಟಿಟಿ ನೋಡ್ಕೊಂಡು ಅಷ್ಟನ್ನ ಹಾಕೋದು. ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಓಕೆ, ಆಲ್ರೆಡಿ ಅನ್ನದಲ್ಲಿ ಉಪ್ಪು ಇರುತ್ತೆ, ಸ್ವಲ್ಪ ಹಾಕೋದು. ಆಮೇಲೆ ರುಚಿ ನೋಡ್ಕೊಂಡು ಬೇಕಾದ್ರೆ ಹಾಕೋದು. ಅದು ಹೌದು, ನೀವು ಲಿಂಬೆಹಣ್ಣು ಹಾಕ್ತಿರಲ್ಲ ಲಾಸ್ಟಿಗೆ, ಅವಾಗ ಅದು ಹಾಕ್ಬೋದು. ಇವಾಗ ನೆಕ್ಸ್ಟ್ ಸ್ಟವ್ ಆಫ್ ಮಾಡಿದ್ದೀನಿ. ಅಂದ್ರೆ ಸೀದೋಗಬಾರ್ದು ಅಂತ. ಸೀದೋಗ್ಬಾರ್ದು. ಸೊ ನಿಮ್ದು ಇವಾಗ ಚಿತ್ರಾನ್ನ ಗೊಜ್ಜು ರೆಡಿ. ಸ್ವಲ್ಪ ಅನ್ನ ಬಿಸಿ ಇತ್ತು, ಆರಿಸ್ಕೊತಾ ಇದ್ದೀನಿ. ಸೊ ಅನ್ನ ಆರಿದ್ರೆ ಅದು ನೀಟಾಗಿ ಉದುರಾಗಿ ಚೆನ್ನಾಗಿರುತ್ತೆ. ಒಗ್ಗರಣೆ ಸಾಕಾಗುತ್ತೆ. ಸೊ ಗೊಜ್ಜು ಅಷ್ಟು ಅನ್ನಕ್ಕೂ ಕರೆಕ್ಟ್ ಆಗುತ್ತೆ ಅದು ಗೊಜ್ಜು? ಕರೆಕ್ಟ್. ಸೊ ನೀಟಾಗಿ ಮಿಕ್ಸ್ ಆಗಬೇಕು ಅದು. ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರ ವಿದ್ಯಾ? ಎಲ್ಲ ಆಯ್ತು. ಇವಾಗಲೇ ಮೇನ್ ಇಂಗ್ರೀಡಿಯೆಂಟ್ ಹಾಕ್ತಾ ಇರೋದು ಲಿಂಬೆಹಣ್ಣು. ಇದು ತುಂಬಾ ಇಂಪಾರ್ಟೆಂಟ್. ಲಿಂಬೆಹಣ್ಣು ಹಾಕಿದ್ರೆ ಮಾತ್ರ ಲೆಮನ್ ರೈಸ್ ಕಂಪ್ಲೀಟ್. ಕನ್ನಡದಲ್ಲಿ ಲಿಂಬೆ ಹಣ್ಣಿನ ಅನ್ನ ಹಾಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಓಕೆ, ಈಗ 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 ಮಿಕ್ಸ್ ಮಾಡ್ಕೊಳ್ತೀರಾ ನೀಟಾಗಿ? ಹೌದು, ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಿಂಬೆಹಣ್ಣು ಎಲ್ಲ ಕಡೆ ಕೊತ್ತಂಬರಿ ಸೊಪ್ಪಿಗೂ ಅಂಟುತ್ತೆ ಇವಾಗ. ಉಪ್ಪು ಕಮ್ಮಿ ಆದ್ರೆ ಹಾಕೋಬಹುದಲ್ವಾ? ಹೌದು, ನಾನು ಇನ್ನೂ ಟೇಸ್ಟ್ ನೋಡಿಲ್ಲ.
ಟೇಸ್ಟ್ ನೋಡಿ ಕಡಿಮೆ ಆದರೆ ಹಾಕ್ತೀನಿ. ಲಿಂಬೆಹಣ್ಣು ಹಾಕಿದ್ಮೇಲೆ ಉಪ್ಪಿನದು ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಕರೆಕ್ಟ್. ಅದಕ್ಕೋಸ್ಕರ ನಾನು ಲಿಂಬೆಹಣ್ಣೆ ಹಾಕೋತಾ ಇದ್ದೀನಿ ಫಸ್ಟ್.